ಇವತ್ತು ಯಾವ ಕಡೆ ಎದ್ದುಬಿಟ್ಟು ಹೋಗಿದ್ನೋ ಏನೋ ಹೊಲ್ತಕ್ಕೆ. ಇವತ್ತಂತೂ ಹಣಬೆ ನೋಡು ಎಲ್ಲ ಬುಡುಮು ಬುಡುಮು, ಹರಳೆ ಇಲ್ಲ ಎಲ್ಲನೂ. ಇದನ್ನ ಹಾಕಿ ಇವತ್ತು ಮಸಾಲೆ ಹಾಕಿ ಮಾಡಿದೆ ಅಂದರೆ ಕೋಳಿ ಸಾರು ವಾಸನೆ ಇದ್ರ ಮುಂದೆ ಏನೂ ಇಲ್ಲ. ಹೆಂಗೋ ಶ್ರಾವಣದಾಗ ತಿಂತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯ್ತಿತ್ತು. ಇವಾಗಿರೋದು ಅಂತ ಹೇಳಿದ್ರೆ ಘಮ 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 ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ತೊಳಸ್ಕೊಂಡು ತಿಂದು ಬಿಡ್ಬೇಕು ಅಷ್ಟೇ ನೆನೆಯ. ಏನಪ್ಪ ದಿ ಹಂಗೋಯ್ತಿದ್ಯಾ ಬಾರೆ ಮಂತಕ್ಕೆ? ಅಯ್ಯೋ ನಿನ್ನ ಇವಳು ಬಂದ್ಬಿಟ್ಟು ಅಕರ್ಸ್ಕೊಬಿಟ್ಲಾ ಸರೋಜಿ. ಅಷ್ಟೇನೆ ಕತೆ ಮುಗೀತದ ಅಷ್ಟೇನೇನೆ. ಹಣಬೆ ಸಾರೆಲ್ಲ ಆಮೇಲೆ ಊರು ತುಂಬ ಸಾರ್ಕೊಂಬಂದ್ಬಿಟ್ಟು ಹಣಬೆ ಸಾರೆಲ್ಲ ಇವಳಿಗೇನೆ ಇಕ್ಬೇಕಾಯ್ತದೆ. ಸುಮ್ಮನೆ ಎಸ್ಕೇಪ್ ಆಗ್ಬಿಡೋದು ಇಷ್ಟ ವಾಸಿ. ಏ ಪದ್ದಿ ಕೇಳಿಸ್ತಿಲ್ವೇನೆ? ಬಾರೆ ಕುಂತ್ಕ ಪದ್ದಿ. ಇವಳ ಎಂದು ಹಿಂಗೆ ಮುಖ ತಿರುಗಿಸ್ಕೊಂಡು ಓದೋಳೆ ಅಲ್ಲ, ಲೆಕ್ಕ ಹಾಕು. ಹೆಂಗೋಯ್ತಾವಳೆ ಅಂತ ಹೇಳ್ಬಿಟ್ಟು ಏನೋ ಕೋದ್ಲು, ಏನೋ ಕೊಯ್ಯಗೆ ಹಿಡ್ಕೊಂಡಿದ್ಲು, ಏನೋ ಅಂತಾನೆ ಕಾಣಿಸ್ಲಿಲ್ಲ. ಬಿಡು, ಆಮೇಕಿಂದ ಹೋಗಿ ಮಂತಕ್ಕೆ ಹೋಗಿ ಮಾತಾಡ್ಸಿದ್ರೆ ಆಯ್ತು. ಯಪ್ಪ ಸದ್ಯ ಮಂತಕ್ಕೆ ಬಂದೆ. ಇನ್ನು ಈ ಸತಾಗ ಯಾರು ಬರ್ತಾರ್ತಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಣಬೆಯ ಪ್ರೆಸ್ಸಾಗಿ ತೊಳೆದ್ಬಿಟ್ಟು ತಗೊಂಡೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಘಮ 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 ಅಂತ ನಾಳೆ ನನ್ನ ಗಂಡ ತಿಂದ್ಬಿಡ್ಬೇಕು. ಫಸ್ಟ್ ಎಲ್ಲ ಮಣ್ಣು ತೊಳೆದು ಬಿಡೋಣ. ಯಾವ ಪಾಟಿ ಮಣ್ಣು ಐತೆ ನೋಡು. ಅಯ್ಯಯ್ಯ ಇವನೇ ಉಜ್ಜಿದ್ರೆ ಮೊನ್ನೆ ಹೋಯ್ತಿಲ್ಲ, ಕೆಮ್ಮಣ್ಣು ಅಂದ್ಕೊಂಡು ಕುಂತೈತೆ. ಅಯ್ಯ ತಿಕ್ಕಿ 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 ಸಾಕಾಯ್ತದೆ. ಫಸ್ಟ್ ಎಲ್ಲ ಪಟ 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 ಅಂತ ಎಲ್ಲ ತೊಳೆದು ಮಾಡಕ್ ಬಿಡಬೇಕು. ಈಚೆ ಕಡೆ ಕುಂತ್ಕೊಂಡ್ರೆ ಶಾನೆ ಜನ ಆಮೇಲೆ ಬಂದು ಹಾಕೊಳ್ಸ್ಕೊಬಿಡ್ತವೆ, ನನಗೆ ಕೊಡು ಅಂತ. ಅಪ್ಪ ತೊಳೆದಿದ್ದೆಲ್ಲನೂ ಮುಗೀತು. ಬಿರ್ನ ಹೋಗ್ಬಿಟ್ಟು ಅಡುಗೆ ಮನೆಗೆ ಒಲೆ ಹಚ್ಕೊಬಿಡ್ಬೇಕು. ಆಮೇಕಿಂದ ಇನ್ನು ಖಾರ ರುಬ್ಕೊಳ್ಳೋದು ಎಲ್ಲನೂ ಐತೆ. ಕರೆಂಟ್ ಹೋಗ್ಬಿಟ್ಟದ ಆಮೇಕಿಂದ. ಏನೇ ಪುದ್ದಿ ಅಣಬೆ ಸಿಕ್ಬಿಟ್ಟವಲ್ಲ ಎಷ್ಟೊಂದು? ಅಯ್ಯರಿ ಹುಸಿ ನಿಧಾನಕ್ಕೆ ಮಾತಾಡಿ. ಹಾಕ್ಪಾಕೋದ್ ಬಂದ್ರೆ ಕೇಳಿಸ್ಕೊಂಡ್ರೆ ತಿರ್ಗ ಆಮೇಕಿಂದ ಅಯ್ಯೋ ಸಾರ್ ಕೊಡಿ ಅಂತ ಒಳ್ಳೆ ಭಿಕ್ಷು ಕುರ್ತಾರ. ಆಮೇಕಿಂದ ಹಿಡ್ಕೊಬಂದ್ಬಿಡ್ತಾವ ಬಟ್ಲೆ ಎಲ್ಲನೂ. ಎಲ್ಲಿಂದ ತರನಿ ಸಿಕ್ಕಿರೋದು ಇಷ್ಟೇ ನೀ ಅಣಬೆ. ಅದಕ್ಕೆ ಇವಾಗ ಕ್ಲೀನಾಗಿ ತೊಳೆದು ಮಡಗ್ಯವನಿ. ಈಗ ಸಾಂಬಾರು ಒಂದು ಮಾಡ್ಬೇಕು ಅಷ್ಟೇನೇ ನೀ. ಓ ಹಂಗೇನು ಈ ಶ್ರಾವಣ ಬಂದಾಗಿಂದ ಚಿಕನ್ ಮಟನ್ ತಿಂದಿರ್ಲಿಲ್ವಾ? ನಾಲ್ಗೆ ಎಲ್ಲ ಒಂಥರ ಆಯ್ತಾಯ್ತು ನನಗಂತೂ. ತಿನ್ಬೇಕು ಅಂತಾನೆ ಅನ್ನಿಸ್ತದ ನನಗಂತೂ. ಹೆಂಗೋ ನೀನು ಅಣಬೆ ಸಾರು ಮಾಡ್ಬಿಡು, ಅಬ್ಬಬ್ಬಬ್ಬ ಬಾರಿಸ್ಬಿಡಣ. ಈ ತಕಳಿ ಈ ಬೊಕ್ಕಿಟ್ ತಗೊಂಡೋಗು, ಒಳಗಡೆ ಮಾಡ್ಗೋಗಿ. ನಾನು ಹೋಗಿ ಸಾರು ರೆಡಿ ಮಾಡ್ಕೊತೀನಿ. ಸರಿ ಆಯ್ತು. ಇಲ್ಲಿ ಕಿರಿನ್ ಪದ್ದಿ ಬಚ್ಚೋ ಮನೆಗೆ ನೋಡ್ಕ ಆಯ್ತೇನೆ ಪದ್ದಿ ಸಾರು. ಇದಲ್ರಿ ಆಗ್ತಾ ಐತೆ, ಮಸಾಲೆ ಕುದಿತೈತೆ. ಮಸಾಲೆ ಒಂದು ಕುದಿಲಿರ್ರಿ, ಇನ್ನೊಂದು ಚೂರು ಕುದಿಬೇಕು. ಮಸಾಲೆ ಕುದ್ರೆ ಹಂಗೇನೆ ಈಗ ಅಣಬೆ ಒಂದು ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಆಗೋಯ್ತದೆ. ಎಲ್ಲ ಹಂಗೆ ಮಾಡ್ದವೆ ನಮ್ಮ ಅತ್ತೆ ಅಂತೂ ಏನು ಮಾಡೋದು. ಆಯ್ತೀನಿ ಪುದ್ದಿ. ಅಯ್ಯ ನಾನ್ ಸಾರು ತಿನ್ಬೇಕು ಅಂತ ಅವಾಗಿಂದ ಕಾಯ್ಕೊಂಡು ಕುಂತೀವ್ನಿ. ನೀನ್ ಮಾಡೋದ್ರಾಗೆ ನೀ ಇದೆಯಾ ಸಾರ? ಅಯ್ಯಯ್ಯ ಇವ್ ಸತ್ತೆ ಕಾಲಿದಿರಂತೆ, ಹೊಸಿ ತಡ್ಕಳಿ. ಸಾರು ಕುದಿತೈತೆ, ಕುದ್ದಿದ ತಕ್ಷಣ ಏನಿಯಾ ಈಗಳಿ ಮುದ್ದೆ ಎಲ್ಲ ರೆಡಿ ಐತೆ. ತಟ್ಟೆಗೆ ಹಾಕ್ಬಿಟ್ಟು ಕೊಡೋದು ಅಷ್ಟೇ ಏನಿಯಾ, ಕುಂತ್ಕೊಳ್ಳಿ. ಸರಿ. ಹೇ ಸರಜಿ ಏನ್ರೆ ಪದ್ದಿ ಮನೆಗೆ ಮಸಾಲೆ ವಾಸನೆ ಬರ್ತಾ ಇಲ್ವೇನೆ? ಹೂನಿ ಮಸಾಲೆ ವಾಸನೆ ಬರ್ತೈತೆ. ಇನ್ನೂ ಶ್ರಾವಣ ಮುಗ್ದಿಲ್ಲ ಅಲ್ವೇ? ಮತ್ತೆ ಆಗ್ಲೇ ನೀನಿಯ ಸುರು ಹಚ್ಕೊಬಿಟ್ಟಿದ್ದಂಗೆ ಒಳ್ಳೆ ಮಾಡಕ್ಕೆ. ಓಹೋ ಅವಳು ಮಾಡ್ತಾಳೆ ಅಂತ ಅನ್ಕೊಂಡೇನೆ ನೀನು. ಓಹೋ ನಮ್ಮ ಹತ್ರ ಮಾಡಿಸ್ತಾಳೆ ಅವಳೇನು ಮಾಡ್ಗಿಡ ಸೀನ್ ಎಲ್ಲನೂ ಇಲ್ಲ. ಸುಮ್ಕಿರು, ಏನೋ ಗಮ್ ಗುಟ್ಟಿಸ್ತಾವಳೆ. ಏನು ಸಾರು ಅಂತ ನಿನಗೆ ಗೊತ್ತಿಲ್ಲ. ಏನೋ ಸಂದಕ್ಕಿರೋ ಸಾರಾದ್ರೆ ನಾನೊಂದು ಬಟ್ಲು ನೀನೊಂದು ಬಟ್ಲು ಇಸ್ಕೊಂಡು ಹೋಗ್ಬೋದು ಬಿಡು. ಫ್ರೆಂಡು ಅಂದರೆ ಫ್ರೆಂಡು, ಅವಳು ಕೊಡಕ್ಕಿಲ್ಲ ಅಂತಾಳೇನೆ. ಒಂದು ಲೋಟ ಕೇಳಿದ್ರೆ 4 ಲೋಟ ಕೊಟ್ಬಿಟ್ಟು ಕಳಿಸ್ತಾಳೆ. ಬಾ ಹೋಗೋಣ. ಇರು ಫಸ್ಟ್ ಕರಿಯನ. ಪದ್ದಿ ಸರೋಜಿ ಧ್ವನಿ ಕೇಳಿಸ್ತಾ ಇದ್ದಂಗೆ ಐತಲ್ಲ. ಸರೋಜಿನೇ ಅಲ್ವಾ? ಅಯ್ಯೋ ಇದೇನು ಹಿಂಗೆ ಹೋಗ್ತಾವಳಲ್ಲ. ಈಗ ಸಾರು ಏನು ಅಂತ ಹೇಳಿದ್ರೆ ಏನಂತ ಹೇಳಿ, ಈಗ ಅವಳಿಗೆ ಬೇರೆ ಇಕ್ಬೇಕಾಯ್ತದೆ. ಅಯ್ಯೋ ಪದ್ದಿ ಹಗಳ ಪಾರಕ್ಕನು ಬಂದಿದ್ದಂಗೆ ಅವಳಲ್ಲ, ಏನ್ ಮಾಡ್ಲಿ? ಯಾಕೊಡು ತಟ್ಟೆಗೆ ಸರ್ಸರ್ನ ತಿನ್ಕೊಂಡು ಹೋಯ್ತೀನಿ ರೀ. ಪಾರಕ್ಕನೂ ಹಂಗೇನೇ ಸರಜಿ ಇಬ್ರು ಬಂದ್ಬಿಟ್ಟೋರಲ್ರಿ ಆಗ್ಲೇನೇನಿಯ. ಅಯ್ಯೋ ಈಗ ನೀವು ತಿನ್ಕೊಂಡು ಕುಂತ್ಕೊಂಡ್ರೆ ಅಷ್ಟೇನಿಯ ಕತೆ. ಅವ್ರು ನೋಡ್ಬಿಡಕ್ಕಿಲ್ವಾ? ನೋಡ್ಲಿಕ್ಲಾ ಸುಮ್ಕೇನಿ ನೀ ಬೋಡ್ಸದ್ ಕಲಿ ನೀನು. ನೋಡ್ತಾರೆ ಮಾಡ್ತಾರೆ ಅಂತ ನಾನು ಅಣಬೆ ಸಾರು ಅಂತ ಕುಂತೀವ್ನಿ. ಅವ್ರ ಮನೆಗೆ ಹೋಗ್ಬಿಟ್ಟು ನೀನು ಚೆನ್ನಾಗಿ ತಿನ್ಕೊಂಬಿಟ್ಟು ಬತ್ತೀಯಾ? ಅವ್ರು ಬಂದವ್ರು ಅದಕ್ಕೇನೇನಿಯ. ಇವರೊಬ್ರು ತಗೊಳ್ಳಿ, ನೀವು ತಿಂತಾ ಇರ್ರಿ. ನಾನು ಹೋಗ್ಬಿಟ್ಟು ಅವ್ರ ತಂಗ ಮಾತಾಡ್ಬಿಟ್ಟು ಕಳಿಸ್ಬಿಟ್ಟು ಬರ್ತೀನಿ. ಸರಿ ಕೊಡು. ಆಹಾ ಏನು ರುಚಿಯಾಗಿ ಮಾಡ್ಬಿಟ್ಟವಳು ನನ್ನ ಎಂಡ್ರು. ಯಾವ ಕಾಲ ಆಗಿತ್ತು ಏನು ತಿಂದು. ಯಪ್ಪ ಆಹಾ ಮುದ್ದೆ ನುಂಗ್ತಾ ಇದ್ರೆ ಅಣಬೆ ಸಿಕ್ಕದಿನಿ ಯಾ ಕಷ್ಟ ಅಂತದ್ರಾಗೆ ಸಿಕ್ಬಿಟ್ಟೈತೆ. ಅದು ನಾಟಿ ಅಣಬೆ. ಈ ಪ್ಯಾಕೆಟ್ ಅಣಬೆಗಳು ಏನು ರೋಡಾಗೂ ಸಿಗ್ತವೆ. ಇಂಥ ಅಣಬೆ ಸಾರಂತೂ ನಾನು ಕಂಡಿಲ್ಲ ಬಿಡು.
ವಾ ಸರದಿ ಪರಕ ಬರ್ರಿ ಕುಂದ್ಕ ಬರ್ರಿ. ಏನೇ ಮನೆಯೆಲ್ಲ ಗಮ್ ಗುಟ್ಟಿಸ್ತಿದ್ಯಾ? ಏನೇ ಮಾಡಿದ್ದೆ ಸಾರು? ಅದು ಮೊಳಕೆ ಹುಳಿಕಾಳು ಸಾರು ಮಾಡಿದ್ನಿ. ಅಯ್ಯೋ ಮೊಳಕೆ ಹುಳಿಕಾಳು ಸಾರ ಅಮ್ಮ ತಿನ್ಬೇಕು ಅಂತ ಅನ್ನಿಸ್ತಿತ್ತು, ಅದಕ್ಕೆ ಮಾಡಿದ್ದೆ. ಏನ್ಲ ಮಗ ಇದು ಅಣಬೆ ಸಾರೇ? ಹ್ಞೂ ಕಣಮ್ಮ, ಅಣಬೆ ಸಾರಿ ನೀನಿಯಾ? ಮತ್ತೆ ಈಚೆ ಕಡೆ ಮೊಳಕೆ ಹುಳಿಕಾಳು ಸಾರು ಅಂತ ಹೇಳ್ತಾ ಇದ್ಲು. ಏ ಮೊಳಕೆ ಹುಳಿ ಕಳ್ಸಾರಲ್ಲ, ಅವ್ರಿನ್ ಎಲ್ಸ ಹಾಕಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಕೇನಿಯಾ ಹಂಗೆ ಹೇಳ್ತಾ ಇದ್ಲ ಅಷ್ಟೇನಿಯಾ. ಅಣಬೆ ಸಾರಿ ನೀನಿಯಾ? ಗಮ್ ಗುಡ್ತಾಯ್ತಲ್ಲ ಮಗ, ನಾನು ಹಾಕೊಂಡು ತಿಂದ್ಬಿಡ್ತೀನಿರು. ಆಹಾ ಏನ್ಲ ಗಮ್ ಗಮ ಗಮ್ ಗಮ ಅಂತೈತೆ. ಏ ಸುಮ್ಕೆ ತಿನ್ಕಳಮು. ಯಾವ ಪ್ರೂಪಕ್ಕೆ ಸಿಕ್ಕೈತೆ ಪೊದ್ದಿಗೆ, ಅದಕ್ಕೆ ನೀನಿಯ ಗಮ್ ಗಮ ಅಂತ ಹೇಳ್ಬಿಟ್ಟು ಮಾಡಾಕ್ಬಿಟ್ಟೊಳತ್ತಾಗೆ ಬಾಡ್ ತುಂಬ ತಿನ್ಕೊಬಿಟ್ಟು. ನಾನಂತೂ ಒಯ್ತೀನಿ, ನೀನು ತಿನ್ಕ ಸರ್ನ ತಿನ್ಕ ಗೊಟ್ಟು ಇದಾಕೊಂಡು ತಿನ್ಕ. ಸರಿ ತಗ. ಲೇ ಪೊದ್ದಿ ಪೊದ್ದಿ ಏನತ್ತೆ? ಏ ಮೊಳಕೆ ಕಾಳು ಸಾರು ಅಂತ ಹೇಳ್ತೀಯಾ, ಅಣಬೆ ಸಾರು ಮಾಡ್ಬಿಟ್ಟಿದ್ಯಾ? ಗಮ 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 ಅಂತೈತೆ. ಹೋದ್ರೇನು ಅವರು ಪಾರಕ್ಕನೂ ಸರಜಿ ಮಾತಾಡ್ತಿಲ್ಲ, ಅವ್ರವ್ರೇ ಅಂತ ಹೇಳ್ಬಿಟ್ಟು ಸುಳ್ಗೇಳಿ ಹೇಳ್ದ ಏನು? ಅತ್ತೆ ಅತ್ತೆ ಮೊಳಕೆ ಹುಳಿಕಾಳು ಸಾರನು ಮಾಡಿದೀನಿ. ಅದೇ ಮಸಾಲೆ ಮಿಕ್ಕಿತ್ತಲ್ಲ, ಅದಕ್ಕೊಂಚೂರು ಒಸಿನೇ ಹಾಕ್ಬಿಟ್ಟು ಮಾಡಿದೆ ಅಷ್ಟೇ. 4 ಕಣಬೆ ಸಿಕ್ಕಿದ್ವು. ಏ ಸುಮ್ಕಿರಮ್ಮಿ, 4 ಕಣಬೆನಾಗೆ ಇಷ್ಟೊಂದು ಎಲ್ಲ ಅಣಬೆ ಸಾರು ಆಯ್ತದೆ? ಏನೇ ಹೇಳು, ಬೋ ಸಂದಕ್ ಮಾಡಿದ್ಯಾ ನೀನಂತೂ. ನಮ್ಮ ಅತ್ತೆ ಒಬ್ಳು ಸಾಕು, ನನ್ನ ಮಾನ ಮರ್ಯಾದೆ ಯಾರಾಜಾಕಕ್ಕೆ. ಅದು ಲೇ ಸರಜಿ, ನನಗೆ ಅಣಬೆ ಸಾರು ಮಾಡಿರ್ಲಿಲ್ಲ, ಶಾನೆ ಸಿಗ್ಲಿಲ್ಲ ನಂಗೆ ಅಣಬೆ. 2 ಅಣಬೆ ಸಿಕ್ಕಿದ್ವು ಅಷ್ಟೇ. ಹಂಗೆ ಮೊಳಕೆ ಹುಳಿಕಾಳು ಸಾರು ಮಾಡಿದ್ನಲ್ಲ, ಅದಕ್ಕೆ ನೀವು ಒಂಚೂರು ಇದಕ್ಕೆ ಮಸಾಲೆ ಅರ್ದಿರೋದೇನ ನೀ ಹಾಕ್ಬಿಟ್ಟೆ ಅಷ್ಟೇ ನೀನಿಯ. ಹೌದಾ ಸರಿ, ಸಾರು ಬೇಕಿತ್ತು. ಮೊಳಕೆ ಹುಳಿಕಾಳು ಸಾರು ನೀನಿಯ ಹಾಕು, ತಿಂತೀನಿ. ಅದು ಮೊಳಕೆ ಹುಳಿಕಾಳು ಸಾರು, ಅದು ಈ ಸಾವಿತ್ರಕ್ಕೆ ಹಾಕಿಸ್ಕೊಂಡು ಹೋಗ್ಬಿಟ್ಲೆ. ಮೊಳಕೆ ಹುಳಿಕಾಳು ಸಾರು ಎಲ್ಲನೂ ಅಣಬೆ ಸಾರು ಕಮ್ಮಿ ಐತಿ ಅಂತ ಅನ್ನಿಸ್ತದೆ. ಬಂದು ನೋಡ್ತೀನಿ ನಾನು. ಕಮ್ಮಿ ಯಾಕೆ, ಶಾನೆ ಐತೆ, ಇನ್ನು ತಪ್ಪಳೆ ತುಂಬನೂ ಹೋಗ್ಲಿ ಅತ್ಲಾಗೆ ತಿನ್ಕೊಂಡು ಹೋಯ್ತಾರ ಪಾಪ. ಯಮ್ಮ ಗಡತ್ತ ತಿಂತಾವಳು ನೋಡು, ಅದಕ್ಕೆ ನೀನಿಯ ಯಮ್ಮ ಕೊಬ್ಬು ಬಂದಿರೋದು ಜಾಸ್ತಿ. ಇವಳು ಮಣಕ ಮುಚ್ಚ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಸತ್ತು ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಬಾರ್ಸೋಣ ಅಂತ ಹೇಳ್ಬಿಟ್ಟು ನಾನು ಹೆಂಗೋನು ಯೋಚನೆ ಮಾಡಿ ಗಟ್ಟು ಮಾಡಿಕ್ಕಿದ್ರೆ ಇಷ್ಟೊಂದು ಅಣಬೆ ಹಾಕೊಂಡು ತಿಂದಿದ್ದಲ್ದೆ ನೀನಿಯ. ಎಲ್ಲ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರೆದು ಕೊಡು ಅಂತ ಹೇಳ್ತಾವಳೆ. ಮನೆಯಾಳ್ ಬಿತ್ತೆ. ಕುಂತ್ಕೊಳ್ರಮ್ಮಿಯ, ಕುಂತ್ಕೊಳ್ಳಿ. ಹಾ ಅಪ್ಪದು, ನಿನ್ನ ಕೈ ರುಚಿ ಮಾತ್ರ ಸರಿಯಾಗೈತೆ ಬಿಡು. ತಿನ್ಕೊಳ್ಳಿ. ಅಯ್ಯೋ ಸಂಕೋಚನ ಪಡ್ಕೊಬೇಡಿ, ತಿನ್ಕೊಳ್ಳಿ. ಅಯ್ಯೋ ಸಂಕೋಚ ಪಟ್ಕೊಳ್ಳೋದು ಉಂಟೆನಕ್ಕ? ನಮ್ಮನೆ ಸಾರು ಅನ್ಕೊಂಡು ತಿಂತಾ ಇರೋದೇ ನೀನಿಯ. ಓ ಯಪ್ಪ, ತೇಗೆ ಬಂದ್ಬಿಡ್ತು ನನಗಂತೂ. ಮುದ್ದೆ ಅನ್ನ ಎಲ್ಲ ಭಾಳ ಸಂದಕ್ ಮಾಡಿದ್ಲು ನನ್ನ ಸೊಸೆ. ಅಯ್ಯೋ ಪೊದ್ದಿ ಕೈ ರುಚಿ ಕೇಳ್ಬೇಕೆ, ಯಾವಾಗೂ ಸಂದಕ್ಕೆ ಇರ್ತದೆ ಹೇಳಿ. ಪೊದ್ದಿ ಇನ್ನೊಂಚೂರು ಸಾರು ಹಾಕ್ಬಿಡು, ಹಂಗೆ ನೀನು ತಿನ್ಕತೀನಿ. ಹಾಕ್ಬದ್ದಿ, ನಾನು ಈಚೆ ಗಡಿಗೆ ಹೋಗ್ಬಿಟ್ಟು ಅಡ್ಕೆ ಹಾಕತ್ತೈತೀನಿ, ಅವ್ರಿಗೆಲ್ಲ ಹಾಕಿ ನೀನು ಉಂಡ್ಬಿಟ್ಟು ಬಾ. ಚೆನ್ನಾಗಿ ಮಾಡಿದ್ಯಾ ಹೇಳಿ. ಮೊಳಕೆ ಹುಳಿಕಾಳು ಸಾರು ಅನ್ಕೊಂಡು ಬಂದೆ, ಅಣಬೆ ಸಾರೇ ಸಿಕ್ಬಿಡ್ತು. ನಾನು ಹಂಗೆ ಅನ್ಕೊಂಡು ಬಂದೆ. ನಾವೇನು ತಿಂತಿರ್ಲಿಲ್ಲಮ್ಮ, ಬಲವಂತ ಮಾಡಿದಕ್ಕೆ ತಿಂದ್ವಿ ಅಷ್ಟೇ. ನೀನಿಯ ಬೋ ಸಂದಕ್ಕಿತ್ತು. ಬಿರ್ಬಿರ ನೀನು ತಟ್ಟೆಗೆ ಹಾಕೊಂಡು ತಿನ್ನು. ಅಮ್ಮ ತಿಂತೀನಿ. ಅಯ್ಯೋ ಸಾರ ಇಲ್ಲ, ತಳದಾಗೈತಿ, ಇಷ್ಟೇ ಐತೆ. ಪದಿ ನಂಗೆ ರಾತ್ರಿಗೂ ಅಣಬೆ ಸಾರಿನೇ ಇರ್ಲಿ, ಎತ್ತಿಕ್ಕೋ. ಇವಳು ಮಕ್ಕ ಮುಚ್ಚ, ನನಗೆ ಹೆಂಗೆ ತಿನ್ನಕ್ಕಿಲ್ಲ. ನಮ್ಮ ಅತ್ತೆಗೆ ರಾತ್ರಿಗೂ ಇದನ್ನೇ ಎತ್ತಿಕ್ಬೇಕು. ತಳೆದಾಗಿರೋದೆಲ್ಲ ತೊಳೆದು ಹಾಕೊಂಡು ತಿಂದು ತೊಳೆದಿಕ್ ಮನಿಕಂತೀನಿ ಅಷ್ಟೇ ನೀನಿಯ. ಸಾಯಂಕಾಲಕ್ಕೆ ಹಂಗೆ ಬಿತ್ತಿರ್ಲಿ ನಮ್ಮ ಅತ್ತೆ. ಓ ಸೆಮ್ಲಕ್ಕ ಬಾಬಾ. ನನ್ನ ಸೊಸೆ ಇವತ್ತು ಅಣಬೆ ಸಾರು ಮಾಡಿದ್ಲು. ಈಗಳಮ್ಮ ಒಂದ್ ಮುದ್ದೆ ಒಂಚೂರು ಅನ್ನ ತಿನ್ಬಿಟ್ಟು ಗಡತ್ತ ಕುಂತಿದೀನಿ ನೋಡು. ಹಂಗೇನತಿಯಾ, ನಂಗೆ ಒಂದ್ ಲೋಟ ಕೊಡು. ಪದ್ದಿ ಒಂದ್ ಲೋಟ ಸಾರಂತ ಎತ್ಕೊಂಬಿಟ್ಟು ಬಾರೆ. ನಮ್ಮ ಅಜ್ಜಿ ಒಂದೈತೆ, ನಮ್ಮ ಅಜ್ಜಿನೂ ಹಿಂಗೆ ನೀನಿಯ. ಮನೆಯಾಗ ಏನಾರ ಅಡುಗೆ ಮಾಡ್ಬಿಟ್ರೆ ನಾವು ತಿನ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಕ್ಕಪಕ್ಕದ ಮನೆಯವರಿಗೆಲ್ಲ ಸಾರು ಅಂತೂ ಒಯ್ದು ಕೊಡ್ತಾ ಇರ್ತಾರೆ. ಅದೇ ನೆನಪಾಗ್ಬಿಟ್ಟು ಈ ವಿಡಿಯೋನ ಮಾಡಿದೆ. ಏನಪ್ಪ, ನನ್ನ ವಾಯ್ಸ್ ತುಂಬ ಚೇಂಜ್ ಆಗ್ಬಿಟ್ಟೈತೆ, ಯಾಕಂದರೆ ಜ್ವರ ಬಂದ್ಬಿಟ್ಟು ನೆಗಡಿ ಕೆಮ್ಮು ಎಲ್ಲ ಬಂದ್ಬಿಟ್ಟು ವಾಯ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ ಸ್ವಲ್ಪ. ಅದಕ್ಕೆ 2 ದಿನ ವಿಡಿಯೋನು ಹಾಕಿರಲಿಲ್ಲ ಈ ಚಾನಲಲ್ಲಿ. ಆದ್ರೂ ಪ್ರಯತ್ನ ಪಡ್ತಾ ಇದ್ದೀನಿ, ವಾಯ್ಸ್ ಸ್ವಲ್ಪ ಬದಲಾಗಿರ್ಬೋದು. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.